ಬಂದಾರ ಗೊತ್ತೇನು? ಯಾರು ಬಂದಾರ್ರಿ? ಆಯ್ ಬಂದಾರ ಆಯ್. ಯಾರಿ ಕುರುಗೋಟಿಗೆ ಆಯ್. ನೀವು ಅದೇನ ಆಯ್ ಬಂದ ನಾಳೆ ಒಬ್ಬನೇ ಬಂದಿದ ಕುರುಗೋಟಿಗೆ ಆಯ್ ಬಂದಾಳ. ಆಯ್ ಬಂದಾರ ನಸ್ರೀನ್ ಆಯ್. ಹಿಂಗ ಹೇಳ್ರಿ. ಅದಕ್ಕೆ ನಸ್ರೀನ್ ಆಯ್ ತನ್ನ ಮೊದಲು ಕಂಡದಿಂದ ಬಹಳ ಪ್ರಥಮದಲ್ಲಿ ಬಂದು ಏನಾಗ್ಯಾರಿ? ಜಗದೊಡೆಯ ಜಗದಕ್ಷಕ ಪಂಚಮುಖದ ಪರಮಾತ್ಮನ ಪಾದಕ್ಕೆ ಕೋಟಿ ಕೋಟಿ ಭಕ್ತಿ ನಮನಗಳನ್ನು ಸಮರ್ಪಿಸಿ ಪಂಚಮುಖದ ಪೈಕಿ ಸದಾದಾತ ಮುಖದಿಂದ ಉದ್ಘೋಷಿ ಬಂದಿರ್ತಕ್ಕಂಥ ಅವ್ರು ಯಾರಿಪ್ಪ? ಕೊಲ್ಲಿಯ ಪೈಕಿ ಸೋಮೇಶ್ವರ ಲಿಂಗದ ಉದ್ಘೋಷಿ ಬಂದಿರ್ತಕ್ಕಂಥ ರೇವಣಸಿದ್ದೇಶ್ವರ ಪವಿತ್ರಪಾದರಿಂದಕ್ಕೆ ನಮಸ್ಕಾರಗಳನ್ನು ಹೇಳಿ ಆತನ ಪರಮ ಶಿಷ್ಯರಾಗಿರ್ತಕ್ಕಂಥ ವಿಜಯಪುರ ಜಿಲ್ಲಾ ತೆರಚಳ ತಾಲೂಕಿನ ಸುಕ್ಷೇತ್ರ ಶಿರಾಳೋಡ ಪುಣ್ಯ ಭೂಮಿಯಲ್ಲಿ ವಾಸಗೊಂಡಿರ್ತಕ್ಕಂಥ ಒಡೆಯ ಅವತಾರ ಸಿದ್ಧ ಬೀರದೇವರ ಪವಿತ್ರ ಪಾದರಿಂದಕ್ಕೆ ಕೋಟಿ ಕೋಟಿ ಭಕ್ತಿ ನಮನಗಳನ್ನು ಹೇಳಿ ಬಿಲ್ವಾಡಪುರದ ಅರಸ ತುಕ್ಕಾಪುರಾಯ ಹೌದಾ ತಾಯ ಮೃತುಬಾಯಿ ಪುಣ್ಯ ದಂಪತಿ ಗರ್ಭದಿಂದ ಜನ್ಮೆತ್ತಿ ಬಂದಿರ್ತಕ್ಕಂಥ ಯಾರಿಪ್ಪ? ಬಾರಾಮತಿ ಗೌಡರ ಹಿಮಗರಾಗಿರ್ತಕ್ಕಂಥ ಎರಿಕಿ ಚಕ್ರಾಮುತ್ತನ ಪವಿತ್ರ ಪಾದರಿಂದಕ್ಕೆ ಕೋಟಿ ಕೋಟಿ ಭಕ್ತಿ ನಮನಗಳನ್ನು ಹೇಳಿ ಅದೇ ಬಾರಾಮತಿ ಗೌಡರ ದ್ವಿತೀಯ ಪುತ್ರನಾಗಿರ್ತಕ್ಕಂಥ ಕಾಡಿದ್ದ ಗುರುವಿಗೆ ಬೇಡಿದ್ದ ಹುಲಿಗಿನ್ನವನ್ನ ತಂದುಳಿಸಿ ವರ್ಷಕ್ಕೊಮ್ಮೆ ಮುಂಡಾಸು ಪಡೆದಿರ್ತಕ್ಕಂಥ ಯಾರಿಪ್ಪ? ಮಹಾಯಕೋರ ಮಾಲಿಂಗರಾಯ, ಶಿವಗೇನಿ ಮಾಲಿಂಗರಾಯ, ಶರಣ ಮಾಲಿಂಗರಾಯ, ಹೌದಾ ಹುಲಿ ಮಾಲಿಂಗರಾಯ ಕಪ್ಪು ಗದ್ದಿಗೆ ಮುತ್ತಿನ ಗದ್ದಿಗೆ ಭಕ್ತಿ ನಮನಗಳನ್ನು ಸಮರ್ಪಿಸಿಕೊಂಡು ಸೊಲಾಪುರ ಜಿಲ್ಲೆ ದಕ್ಷಿಣ ಸೊಲಾಪುರ ತಾಲೂಕಿನ ಸುಕ್ಷೇತ್ರ ಆಯರ್ವಾಡಿ ಗ್ರಾಮದಲ್ಲಿ ಇಂಬ ಜಾಗ ನೋಡಿ ನೆಲೆಗೊಂಡಿರ್ತಕ್ಕಂಥ ಒಡೆಯ ಯಾರಿಪ್ಪ? ನೋಡಿಯ ಕಾರ್ಯಕ್ಕೆ ಕಾರಣೀಕರ್ತರಾಗಿರ್ತಕ್ಕಂಥ ಯಾರು? ಈ ನಮ್ಮ ಚಿಕ್ಕ ಕಲಾ ತಂಡಕ್ಕೆ ಒಡೆಯನಾಗಿರ್ತಕ್ಕಂಥ ಯಾರಿಪ್ಪ? ಕ್ಷೇತ್ರದ ಒಡೆಯ, ಕ್ಷೇತ್ರದ ಮಾಲಕ, ನಮ್ಮ ರಕ್ಷಕ ಆಗಿರ್ತಕ್ಕಂಥ ಅವತಾರ ಸಿದ್ಧ ಬೀರದೇವರ ಪವಿತ್ರ ಪಾದರೊಂದಕ್ಕೆ ಕೋಟಿ ಕೋಟಿ ಭಕ್ತಿ ನಮನಗಳನ್ನು ಕೇಳಿ ಇವತ್ತಿನ ದಿವಸದಲ್ಲಿ ಬಂಧುಗಳೇ ಶ್ರಾವಣ ಮಾಸದ ಸಮಾಪ್ತಿ ಕಾರ್ಯಕ್ರಮಗೋಸ್ಕರವಾಗಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಎರಡು ಒಳ್ಳೆಯ ಕಲಾ ಸಂಘಗಳನ್ನು ಕೂಡಿಸಿ ಸತ್ಸಂಗ ಸೇವಾ ನಡೆಯಲಿಕ್ಕೆ ಕೂಡಿಸಿ ಬಂಧುಗಳೇ ಈ ಸತ್ಸಂಗ ಸೇವಾ ಕೇಳಲು ಕೂಡಿರ್ತಕ್ಕಂಥ ಅಹೇರ್ವಾಡಿ ಗ್ರಾಮದ ಗುರು ಹಿರಿಯರೇ, ತಾಯಿ ತಂದೆಯರೇ, ಮುದ್ದು ಮಕ್ಕಳನ್ನ ಮದುವೆ ಮಾಡಿಕೊಂಡು ಮೇಲಾಗಿ ಸಭಾ ಪಂಡಿತರೇ ತಮಗೆಲ್ಲರಿಗೆ ಶ್ರೀ ಗುರು ಬೀರದೇವರ ಡೊಳ್ಳಿನ ಗಾಯನ ಸಂಘ ಅಹೇರ್ವಾಡಿ ಸಂಘದ ಪರವಾಗಿ ತಮಗೆಲ್ಲರಿಗೆ ನಮಸ್ಕಾರಗಳನ್ನು ಹೇಳಿ ಶರಣು ಶರಣಾರ್ಥಿ ತಾವೆಲ್ಲ ತುರುಟುಗಳೇ ಬಂಧುಗಳೇ ಇವತ್ತಿನ ದಿವಸದಲ್ಲಿ ಕುರುಗೋಟಿಗೆ ಕಲಾ ತಂಡ ಮತ್ತು ಅಹೇರ್ವಾಡಿ ಕಲಾ ತಂಡ ಎರಡು ಸೇವಾ ಮಾಡಕ್ ಬಂದವ. ಹೌದು. ಇಲ್ಲಿ ವಿಶೇಷವಾಗಿ ಈಗಾಗಲೇ ಬಂದು ಸೇವೆಯನ್ನು ತಮ್ಮ ಕಲೆಯನ್ನು ಪ್ರದರ್ಶನ ಮಾಡಿ ಹೋಗಿರ್ತಕ್ಕಂಥ ನಮ್ಮ ಜೊತೆಯಲ್ಲಿ ಸೇವೆಯನ್ನು ಮಾಡ್ತಿರ್ತಕ್ಕಂಥ ಅಮೋಘ ಸಿದ್ದೇಶ್ವರ ಡೊಳ್ಳಿನ ಗಾಯನ ಸಂಘ ಕುರುಗೋಟ ನಮ್ಮ ನಸ್ರೀನಬಾಯಿ ಅವರ ಸಂಘಕ್ಕೂ ಮೇಳದಲ್ಲಿ ಮಾತಾಡ್ತಿರ್ತಕ್ಕಂಥ ಒಳ್ಳೆ ವಾಕ್ಯ ಚಾತುರ್ಯದಿಂದ ಮಾತಾಡ್ತಿರ್ತಕ್ಕಂಥ ಪುರಾಣ ಪಂಡಿತತೆ ಖ್ಯಾತಿ ಹೊಂದಿರ್ತಕ್ಕಂಥ ಆತ್ಮೀಯ ಸ್ನೇಹಿತ ಸಹೋದರ ಆಗಿರ್ತಕ್ಕಂಥ ಕೊಟ್ನಾಳ್ ಸೋಮ ಮಾಸ್ತರು ಕೂಡ ಸಂಘದ ಪರವಾಗಿ ನಮಸ್ಕಾರಗಳನ್ನು ಹೇಳಿ ಜಕ್ಕೋಣ ಮಾಡುವಂತ ಸೇವೆಯಲ್ಲಿ ಏನಾದ್ರು ಲೋಪದೋಷಗಳಾಗ್ತವ ಆಗಿರ್ತಕ್ಕಂಥ ತಪ್ಪನ್ನು ಬದಿಗಿಟ್ಟು ಒಪ್ಪನಂತೆ ತಾವೆಲ್ಲರೂ ಸ್ವೀಕರಿಸಬೇಕಂತ ಹೇಳಿ ತಿಳ್ಕೊಂಡು ತಮಗೆಲ್ಲರಿಗೆ ಮತ್ತೊಮ್ಮೆ ನಮಸ್ಕಾರಗಳನ್ನು ಹೇಳಿ ಇನ್ನು ಬಹಳ ಮಾತಾಡೋದು ಬೇಡ, ಬಹಳ ಅವಶ್ಯಕತೆ ಮಾತಾಡೋದು. ಯಾಕ್ರಿ ಈಗ ಸೂರ್ಯ ಉದಯಕ್ಕ ಕೊಳ ಕಟ್ಟಬೇಕು, ಬಿತ್ತಾಣ ಅಳಿವು ಸಾಕ. ಕೊಳ ಕಟ್ಟಲಿಕ್ಕೆ ನ್ಯಾರ ಐತು, ಇಲ್ಲೇ ನ್ಯಾರಿ ಆಯ್ತು. ಇನ್ನ ನ್ಯಾರಿ ಊಟ ಮದ್ದಿನ ಊಟ ಚಂದಕ್ ಹಿಂಗ ಆಗ್ತಾವ, ಹಿಂಗಾಯ್ತು ಹೊಟ್ಟಿ ಬಿಡಗ. ಈಗ ನ್ಯಾರಿ ಊಟ ಮಾಡೋದು ಬೇಡ, ಡೈರೆಕ್ಟ್ ಮದ್ದಿನ ಊಟಕ್ಕೆ ಹೋಗೋಣ. ಹೌದಿಲ್ರಿ? ಬಹಳಷ್ಟು ಮಾತನಾಡಲಾರ್ದೆ ನೀವೆಲ್ಲಾ ಭಾವಿಕ ಭಕ್ತಾದಿಗಳು ಹ್ಯಾಂಗ್ ಕೂಡ್ರಿ ಅನ್ನೋದು ಒಂದು ಮಾತು ಹೇಳ್ತಿಸಿದ್ರ ವಿಷಯಕರ ಬರೋದದ. 5 ಮಿನಿಟ್ನಾಗ ಮಾತು ಮುಗಿಸಿ ಖಾಲಿ ಹಾಡಿ ಪಾಳೆ ಕೊಡೋದದ. ವಿಶೇಷವಾಗಿ ಕುರುಗೋಟಿಗೆ ಅವ್ರ ಹಾಡ್ ನೀವು ಕೇಳಾಗತ್ರಿ. ನಾವು ಸುಮ್ಮಿಂದ ಅವ್ರ ಜೋಡಿ ಸುಮ್ ಹೆಗಲ್ ಕೊಡ್ಬೇಕಂತ ನಮ್ಮ ಹೇಳದ. ಜೋಡದ ಹೌದಿಲ್ಲ? ಐರೋಡಿ ಊರಾಗ ಸೌಕಾರನ ಸೌಕಾರ ಮನ್ಯಾಗ 4-5 ಮಂದಿ ಜೀತ್ ಮನುಷ್ಯರು ಆಳ್ ಮಕ್ಕಳು. ಹೌದಾ? ಆಳ ಮಕ್ಕಳವ ಅಕ್ಕ
ಹೆಂಗನವ ಹೆಂಗನ್ರಿ ಉಳ್ದವ್ರೆಲ್ಲ ₹1,00,000 ಕೊಡ್ರಿ ಒಂದ್ ಚೀಲ ಗೋಧಿ ಕೊಡ್ರಿ ಒಂದ್ ಚೀಲ ಜೋಳ ಕೊಡ್ರಿ ಇಟ್ಟಾದ್ರೆ ದುಡ್ತೀನಿ ಅಂತೇಳಿ ಕರಾರ್ ಮಾಡಿ ಬಂದ್ ದುಡ್ಡಿಕ ವರ್ಷಕ್ಕೊಮ್ಮೆ ಅದ್ರಾಗ ನಮ್ ಜಪ್ಪಾಣ ಅಂತ ಒಬ್ಬ ಅವ್ನ 2 ಮಕ್ಕಳು ಹೆಣ್ತೇಳ ಅವನ 3 ಮನಿ ಇಲ್ಲ 10 ಅಡಿವೆ ಹೊಲ ಇದೆ ಅವ ಬಂದ್ ಕೇಸಿದ್ರು ಸೌಕಾರಿಗೆ ಅಂತಾನ ಎಷ್ಟ್ ಬೇಡ್ತೇವ ಸೌಕಾರ ಕೇಳ ಯಪ್ಪ ಎಷ್ಟ್ ಕೊಡ್ತೀರಿ ಕೊಡ್ರಿ ನನಗೆ ಹೊಟ್ಟಿಗೆ ಹಾಕೋರಿ ಹೊಟ್ಟಿಗೆ ನೆತ್ತಿಗೆ ನೋಡ್ರಿ ನನ್ನ ಮಕ್ಕಳು ಮರಿಕೊಂಡಿದ್ದೆ ಖರೆ ಸೌಕಾರ ಇಷ್ಟ ಅಂದ ಕೂಡ್ಲಿ ಯಾರ ಮೇಲೆ ಎದುರು ಇರ್ತಾನ್ರಿ ಹೆತ್ತ ಯಾರ ಮೇಲೆ ಇಟ್ಟಾನ್ರಿ ₹1,00,000 ತಗೊಂಡು ಬಂದವನ ಮೇಲೆ ಎದುರು ಇರ್ತಾನೋ ಏನು ನೀವು ಕೊಟ್ಟಟ್ಟೇರಿ ನಾ ದುಡ್ದಟ್ಟೆ ಅಂದವನ ಮೇಲೆ ಎದುರು ಇರ್ತಾನ ಕೊಟ್ಟಟ್ಟೆ ದುಡ್ದಟ್ಟೆ ಅಂದವನ ಮೇಲೆ ಎದುರು ಇರ್ತಾನ ಅವನ ಕೆಲಸ ಬಂದಿಲ್ಲೋ ಅವನಿಗೆ ಅರ್ಥನ್ ಬಂದಿತ್ತಲೋ ಅವನ ಹೆಣ್ರ ಮಕ್ಕಳು ದವಾಖಾನೆ ಏನ್ರ ಬಂತಂದ್ರ ಸ್ವಂತ ಮಾಲಾಕ್ ನಿಂತು ಕೆಸಿದ್ರ ಅದ್ರ ಬಗ್ಗೆ ಹೇಳ್ತಾನ ಯಾಕ ಎಲ್ಲ ನೀವಪ್ಪ ನಿಮ್ಮನ್ನ ಹೊಟ್ಟಿ ಪಾಡಿಗೆ ದುಡ್ಡಿಗೆ ಬಂದಂತ ₹1,00,000 ಕೊಟ್ಟವ್ರು ಸೌಕಾರ ಕೆಲಸ ಮಾಡಿದ್ನು ಯಾಕ ಠಾಮ್ ಟೋಕಸ್ ₹1,00,000 ತೋಡಾನವ ತೋಡನ ತಾನೇ ಮಾಡ್ಕೊತಾನ ಈ ಗರೀಬ್ ಬಡು ಮನುಷ್ಯಾಗ ಹಂಗ ಅನ್ನೋದಿಲ್ಲವ ಅವ ನನ್ನ ಆ ಮನುಷ್ಯ ಇಲ್ಲ ನನ್ನ ಮನಿ ಮನುಷ್ಯ ತಿಳ್ಕಿಸಿ ಸ್ವಂತ ನಿಂತಕಿಸಿ ನಾವು ದಬಾತ ಬಿಡ್ತಾನ ಹಂಗೇನೆ ಇವತ್ತು ಏನಾಗ್ಯಾವ ಬೀರಾಪುತ್ಯ ಒಬ್ಬ ಸೌಕಾರ ನಾಯರೋಡವರಾಗ ನಾವು ನೀವು ಹಾಳು ಮಕ್ಕಳಿದ್ದೇವು ಈ ಬೀರಾಪುತ್ಯನ ಹೊಂದಾಗ ನಾವು ನೀವು ₹1,00,000 ಖರ್ಚು ಹಾಕಿ ವರ್ಷದ ಜೋಳ ಗೋಧಿ ಬೇಡಿಕೆಸಿಂದ ಚಿತ್ತಕ್ಕೆ ನಿಂತ್ರಿ ಕೊಡ್ತಾನ ಖರೆ ನೆದರು ಇಡುದಿಲ್ಲ ನೆದರು ಇಡುದಿಲ್ಲ ಎಲ್ಲ ನೀನೆ ಸರ್ವಸ್ವ ಬೀರಾಪುತ್ಯ ನಾನು ನನ್ನದಲ್ಲ ಸರ್ವಸ್ವ ನಿಂದದ ಪ್ರಪಂಚ ನಿಂದದ ಗಳಿಸಿದ ದುಡ್ಡ ನಾ ಉಸಿರಾಡು ಉಸುರ್ನು ನಿಂದವಂತ ಬೀರದೇವ್ರ ಪಾದಕ್ಕೆ ಬೀಳ್ರಿ ಸ್ವಂತ ಪರಮಾತ್ಮ ನಿಮಗೆ ನೆದರ್ತಾನ ಮಾತನ್ನ ಹೇಳಿ ನಮ್ಮ ಯಾರಂತ ಕೇಳಿದ್ರ ಸೈಪನ್ ಚಾಚಾ ಪಟೇಲ್ ಅವರು ಏನ್ ಮಾಡ್ಯಾರ ಅಂತ ಕೇಳಿದ್ರ ಇಲ್ಲಿ ಕೆಲ್ಸಿಗೆ ಹಚ್ಚಾರ ಕೆಲ್ಸಿಗೆ ಹಚ್ಚಾರ ಒಂದ್ ವಿಷಯ ಚರ್ಚೆ ಅಂತ ಹೇಳಿ ವಿಷಯ ಇಟ್ಟಿದಾಗ ಏನಿಟ್ಟಾರ ಅಂತ ಕೇಳಿದ್ರ ಅಣ್ಣ ತಮ್ಮ ಇದ್ರೊಳಗೆ ಯಾರು ಶ್ರೇಷ್ಠ ಯಾರು ಮಾಡಿದ ಕಾರ್ಯ ಒಳ್ಳೇದು ಹಿಂಗ್ ವಿಷಯ ಇರ್ತಾರ ನಾವ್ ಕೊಟ್ಟ ಸ್ವಾಮಸ್ತರ್ ಹೇಳ ಅವ್ರ ವಿಷಯ ದೊಡ್ಡ ಮನ್ಸು ಮಾಡಿ ನಮ್ಗ್ ಬಿಟ್ರು ನೀವೇ ಹಿಡಿಯಂತ ಬಿಟ್ರು ಇರ್ಲಿ ಬಂಧುಗಳೇ ಇನ್ನು ನಾವು ಹಿಡಿಬೇಕಪ್ಪ ಹೆಂಗಾಗ್ತದ ಹೇಳಿ ನೀ ಹಿಡಿ ನಾ ಹಿಡಿ ಅನ್ನೋದಾಗ ನೀ ಹತ್ತು ನಾ ಹತ್ತು ಅನ್ನೋದು ಬಸ್ ಸುಲಭನೆ ಇರುತ್ತೆ ಹಂಗಾಗ್ಬಿಡ್ರಿ ನಮ್ ಸ್ಟಾಪಿಗೆ ಬಂದದ ನಾವ್ ಏನ್ ಕೊಡ್ರು ಎಲ್ಲಿ ಹೊಸ ಗಾಡಿ ಇವತ್ತು ಅಣ್ಣ ತಮ್ಮರ ಇಟ್ಟದ ವಿಷಯದೊಳಗ ಆಯರ್ವಾಡ್ ಅವ್ರ ಪಾಲ್ ಯಾವ್ದಿಲ್ಲ ಅಂತ ಕೇಳಿದ್ರ ಯಾವ್ದ್ರಿ ಸೋಮಣ್ಣ ದೊಡ್ಡವನ ಸಣ್ಣವಿತ್ತ ತಮ್ಮನ ಪಾಲ ಆಯರ್ವಾಡಿ ಅವ್ರಿಗೆ ಉಳಿ ತಮ್ಮನ ಪಾಲ ಆಯರ್ವಾಡಿ ಅವ್ರಿಗೆ ಉಳಿಲಿ ಅಣ್ಣನ ಪಾಲ ಸ್ವಾಮ ಮಾಸ್ತರ್ಗೆ ಉಳಿಲಿ ಇಲ್ಲೊಂದು ತಮ್ಮ ಹೆಸ್ತಾಗ ಕಾರ್ಯ ಮಾಡ್ಯಾನ ತಮ್ಮನ ಪದವಿ ಲೋಕದೊಳಗೆ ಹೆಂಗ ಇಬ್ರು ಅರ್ಥವ್ರು ಇದ್ದೇವು ಬ್ಯಾರೆ ಆಲಕ್ಕೆ ನಿಂತೇವು ಇಬ್ರು ಅರ್ಥ ಬಿದ್ದೇವು ಬ್ಯಾರೆ ಆಲಕ್ಕೆ ನಿಂತೇವು ಆಸ್ತಿ ಹಂಚ್ಪಾಲ ಇತ್ತು ಹಂಚ್ಪಾಲ ಆದ ಹತ್ತನೊಳಗ ಏನಾಯ್ತು ಎಂತ ಪಾಲ ತಮ್ಮನ ಕಡೆ ಬರ್ತದ ಅಂತ ಕೇಳಿದ್ರ ಎಂತದ್ರಿಪ್ಪ ಜಗತ್ತನೆ ಕೂಗ್ತದ ಜಗತ್ತನೆ ಹೇಳ್ತದ ಏನ್ ಹೇಳ್ತದ ತಾಯಿ ತಂದಿನ ಬಿಟ್ಟು ಅನ್ಯ ದೇವರಿಲ್ಲ ಹೌದಾ ತಾಯಿ ತಂದಿನೇ ದೇವ್ರ ಅಂತ ಹೇಳ್ತಾರ ಅಂತ ತಾಯಿ ತಂದಿ ಯಾರ ಒಂದಿಗೆ ಹಚ್ತಾರ ಹಿರಿಯಾರ 4 ಮಂದಿ ಬಂದ್ರಂದ್ರ ತಮ್ಮನ ಕಡೆ ಹಚ್ತಾರ ಯಾಕ ಹಚ್ತಾರ ಸೋಮ ಮಾಡ್ತಾರ ಅವ್ರ ಯಾಕ ಹಚ್ತಾರಿಪ್ಪ ಹೊತ್ತಿಗೆ ಕೈ ಹತ್ತುದಿಲ್ಲ ಸಣ್ಣವನಲ್ಲಿ ತಾಯಿ ತಂದಿಗೆ ಸಂಭಾಳಿಸುದು ಅವರ ಹೊಟ್ಟೆಗೆ ನೆಟ್ಟಿಗೆ ನೋಡು ಸಾಮರ್ಥ್ಯ ಅಂತೇಳಿ ತಾಯಿ ತಂದಿಗೆ ಸಣ್ಣವರ ಪಾಲಕ ಇದು ಒಂದು ಮನಿ ಒಳಗಿದ್ದ ಜಗಲಿ ಮೇಗಿನ ದೇವ್ರ ಯಾರ ಪಾಲಕ್ ಬರ್ತಾವ್ರಿ ಯಾರಿಗಿರಿಪ್ಪ ಸಣ್ಣವ ತಮ್ಮನ ಪಾಲಿಗೆ ಬರ್ತಾವ ಯಾಕ ಆ ಸಾಮರ್ಥ್ಯವನಲ್ಲಿ ಹೌದಲ್ರಿ ಜಗತ್ತಿನದೊಳಗೆ ಸಣ್ಣವ ತಮ್ಮ ಅಂತಕ್ಕಂಥ ಶ್ರೇಷ್ಠದ ಒಂದೇ ಒಂದು ಹಾಲು ಮತ್ತೊಳಗಿನ ಒಂದು ಮಾತು ಹೇಳ್ತೀನಿ ತಮ್ಮ ಇಂತ ಕಾರ್ಯ ಮಾಡಿ ನಮ್ಮ ಮಾಳಿಂಗರಾಯ ಮುತ್ಯಾದ ಸಿದ್ಧಾಟಿಗೆ ಲೋಕದೊಳಗ ಬಳ್ಳಿ ಹಬ್ಬಬೇಕಾದ್ರೆ ತಮ್ಮುಂದಿಂದ ಹೆಪ್ಪೆ ಅದ ಮುದ್ದಾಯಿ ಮುದ್ದುಗೌಡ ಮುದ್ದಾಯಿಗೆ ಆದಿಗೊಂಡ
ನೆನಪಿಕರು ಕೆಲಸದ ಹೌದು ಎಲ್ಲರೂ ಕೂಡಿ ಕೆಟ್ಟಿದ್ರು ಉಂಡಾಡುತ್ತಿದ್ದ ಶೋಪದಮಗೊಂಡ ಹೌದು ಉಂಡ ಆಡಿದಕ್ಕಾಗಿ ಉಂಡಾಡ ಪದಮಗೊಂಡ ಎಲ್ಲಾರು ಕೂಡಿ ಚಿದ್ದು ಹಾಕಿದ್ರು ಹುಟ್ಟು ಕಟ್ಟಿದ್ರು ಯಾರಿಗೆ ತಮ್ಮನ ಜೊತೆ ಹೌದು ತಮ್ಮನ ಜೊತೆ ಹುಟ್ಟು ಹಾಕಲು ಹೊತ್ತನೊಳಗೆ ಶೋಪದಮಗೊಂಡ ಮಾನ್ಯದ ಹೊಲಕ್ಕ ನೇಗಲು ಕೊಳ್ಳ ಕಟ್ಕೊಂಡು ಹೋದ ಹೌದು ತಂದೆ ಹೇಳಿದ್ದ ಮಾತಿತ್ತು 3 ಕಣ್ಣಿನ ಹೊತ್ತ ಹೌದು ಹೊತ್ತಿಗೆ ನೇಗಲು ಹಚ್ಚಿಬೇಡ ಅಂತ ಹೇಳಿದ್ರು ಹಾ ಆಗ ಪದಮಗೊಂಡ ನೇಗಲು ಒಯ್ದು ಎದಕ್ಕೆ ಹತ್ತಲ ಅಂತ ಕೇಳಿದ್ರು ಹೊತ್ತಿಗೆ ಹಚ್ಚಿದ ಹೊತ್ತಿಗೆ ಹತ್ತಿದ ಹೊತ್ತಿದ ಬಂದಿಗೆ 1000 ಭಾಗ್ಯಗಳನ್ನು ಹೇಳು ಹೌದು ನಮ್ಮ ಹಾಲ ಮತ್ತು ಸೋಬೆ ಎದರಿಂದ ಈಗ ಕೇಳಿದ್ರೆ ಉಣ್ಣಿದಿಂದದ ಝಾಡಿದಿಂದದ ಝಾಡಿ ಬೇಕಾದ್ರೆ ಉಣ್ಣಿ ಮೂಲತವಾಗಿ ಅವಶ್ಯ ಅಂತ ಭಾಗ್ಯಗಳನ್ನ ಉದ್ದೇಹಿಸಿದ ತಮ್ಮ ಪದಮಗೊಂಡ ತಮ್ಮ ಪದಮಗೊಂಡ ಭಾಗ್ಯ ಉದ್ದೇಹಿಸಿ ಕೆಸಿನ ಅವೇ ಭಾಗ್ಯಗಳನ್ನ ಗುರು ರೇವಣ ಸಿದ್ಧನ ಪೋಷಣೆ ಪ್ರಕಾರವಾಗಿ ಗುರು ರೇವಣ ಸಿದ್ಧನ ಮಾರ್ಗದರ್ಶನವಾಗಿ ಪರಿಕ್ತವಾಗಿ ಅವೇ ಕುರಿಗಳನ್ನ ಮೈಸುತ್ತ ಜಗ ಸಂಚಾರ ಮಾಡದ ಲೋಕದೊಳಗ ಶಿವ ಪದಮಗೊಂಡಂತ ಕುರಿ ಹುಟ್ಟ್ಯಾವ ಪಟ್ನಾಳ್ ಸೋಮವಾಸ್ತರ್ ಅವರು ಇದು ತಮ್ಮ ಮಾಡಿದ ಕಾರ್ಯದ ಇರ್ಲಿ ಅನ್ನುವಂತ ಮಾತನ್ನ ಹೇಳಿ ಒಂದ ಚಾಲ್ ಹಾಡೋಕ್ಕಿಂತ ಮುಂಚಿತವಾಗಿ ನಮ್ಮ ಸೋಮಣ್ಣ ಮಾಸ್ತರ್ ಅವ್ರಿಗೆ ಒಂದು ಕಿಮ್ಮತ್ ಹೇಳೋದು ಸೋಮ ಮಾಸ್ತರ್ ಅವ್ರ ನಾಡತಿ ಹಾಡಿದವರು ನೀವು ನಾಡ್ತಿಡಿ ತಿರುಗಾಡಿ ಹಾಡಿದವರು ನೀವು ಒಳ್ಳೆ ಕಲಾವಂತರು ಅಭ್ಯಾಸಕರು ನೀವು ಓದಬಲ್ಲವರು ಅನುಭವಂತವರು ಇಲ್ಲ ಆಯರ್ವಾಡಿ ಊರಾಗ ಪಟ್ನಾಳ್ ಸೋಮ ಮಾಸ್ತರ್ ಕುರುಗೋಟಿಗಳ ಮ್ಯಾಲ ಮಾತಾಡಕ್ ಬರ್ತಾರಂತ ಹೇಳಿ ಕುರುಗೋಟಿದವ್ರಿಗೆ ಬಂದಾರ ಕೂಡಕ್ಕೆ ಹೌದಿಲ್ಲ ಇವತ್ತ ಸೋಮ ಮಾಸ್ತರ್ ಅವ್ರ ರಾಶಿ 100 ಚೀಲ ಆಗೋದು ಬೇಕಾಗಿಲ್ಲ ಮತ್ತರಿ 3 ಚೀಲ 3 ಚೀಲ 3 ಚೀಲ ರಾಶಿಯಲ್ಲಿ ಗೋಡೆ ಕಳೆದಿರಬೇಕು ಕಾಲ ಹೊಡೆದಿರಬೇಕು ಹೊಟ್ಟ ಹೋಗಿರಬೇಕು ಕಾಲ ಸ್ವಚ್ಛಾರಿ ಕಡೆ 3 ಚೀಲ ರಾಶಿ ಆಗಿ ಮತ್ತೆ ತೆನಿಗಿನಿ ಒಣಗಿಸಿದ್ರೆ ಯಾವ ಮಾಡೋದ್ರಿ ತೆನಿ ಒಣಗಿಸೋದೇ ರಾಶಿ ಮಾಡೋದು ಹಸಿ ಬಿಸಿ ಮಾಡೋದು ನೀನು ಪಕ್ಕ ಅದೈತೇನ ಮತ್ತೆ ಅದು ಒಣಗಿಸಿ ರಾಶಿ ಮಾಡೋದು ಅದಕ್ಕಿರ್ಲಿ ಅನ್ನುವಂತ ಮಾತನ್ನ ಹೇಳಿ ಸೋಮಣ್ಣ ಮಾಸ್ತರ್ ಅವರ ಪಾದಂತರು ನಾ ಹಿಡಿದಿದ ನಮ್ಮ ಪೇಟು ತೋಳ ಕೊಟ್ಟ ಬಿತ್ತು ಪ್ರಯತ್ನ ಮಾಡ್ತಾರೆ ಇವತ್ತು ಅಣ್ಣ ತಮ್ಮರು ಇಟ್ಟದ ವಿಷಯದೊಳಗ ಅಣ್ಣ ತಮ್ಮರು ಇಟ್ಟ ವಿಷಯದೊಳಗ ಇವತ್ತಿನ ದಿವಸದಲ್ಲಿ ಹಗಲತ್ತಿಕ್ಕೆ ಮುಗಿದು ತೋರಿಸಿನ ಮಂಗಳಾರತಿ ಆಗ್ತದ ಅಲ್ಲಿ ತಕ ಮಂಗಳಾರತಿ ಅನ್ನುವಂತ ಮಾತನ್ನ ಹೇಳಿ ನಮ್ಮ ಊರಿಗೆ ಯಾರು ಬಂದಾರ ಗೊತ್ತೇನು ಯಾರು ಬಂದಾರ್ರಿ ಆಯ್ ಬಂದಾಳ ಆಯ್ ಯಾರಿ ಕುರುಗೋಟಿಗೆ ಆಯ್ ನೀವು ಅದೇ ಆಯ್ ಬಂದ ನಾಳೆ ಒಬ್ಬರೇ ಬಂದಿದ ಕುರುಗೋಟಿಗೆ ಆಯ್ ಬಂದಾಳ ಆಯ್ ಬಂದಾರ ನಸ್ರೀನಾಯ್ ಹಿಂಗ ಹೇಳ್ರಿ ಅದಕ್ಕೆ ನಸ್ರೀನಾಯ್ ತನ್ನ ಮೊದಲು ಕಂಡದಿಂದ ಬಹಳಷ್ಟು ಉತ್ತರ ಕಾರ್ಯಕ್ರಮ ಮಾಡ್ತಾಳೆ ನೀವೆಲ್ಲ ಮೊಮ್ಮಕ್ಕಳು ಕೂತು ಕೇಳ್ಬೇಕು ಮತ್ತ ಮೊಮ್ಮಕ್ಕಳು ಕೂತು ಕೇಳ್ತಾರ ಲಾಸ್ಟಿಗೆ ಹೋಗೋಮಂದ ನಮ್ಮ ಮೊಮ್ಮಗಳಿಗೆ ಕೊಡ್ಬೇಕ್ರಿ ನಾವು ಮೊಮ್ಮಗಳಿಗೆ ಕೊಡ್ಬೇಕು ಮೊಮ್ಮಗಳು ನಿಮ್ ಕೂಡ ಕಾಲಾಗೆ ತಂದಾಳ ಅದೇ ಹೇಳ್ಬಾರ್ದು ಅದಕ್ಕಿರ್ಲಿ ಬಹಳಷ್ಟು ಮಾತು ಹೇಳಾರ್ದೆ ಯಥಾ ಪ್ರಕಾರ ಸತ್ಯ ಸುಂದರ ಚಾಲ್ ಹಾಡಿ ಸಗಾಲೊಳಗೆ ಬಂದು ನಮ್ಮನ್ನ ಸಾಕಿರಾಗು ಹಮಾರಿ ಕಂದ ನಾ ಅಜ್ಞಾನಿ ಕಂದ ನಾ ಬಾಳ ಮಗು ಬಂದ ನೀ ಬಂದು ಸರಿಯದೊಳಗೆ ಸಾಕಿರಾಗರು ಅಂತ ನಾನು ಸ್ತೋತ್ರಕ್ಕೆ ಹಾಡಿ ಸರದೋಡಿ ಕಲಾವಿದ್ರ ಪಾಳೆ ಹೋಗ್ತದೆ ದಯವಿಟ್ಟು ಶಾಂತ ಕೂತ್ ಕೇಳೋಗ್ತೀವಿ